ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಾವು 23 ಏಪ್ರಿಲ್ ಮಂಗಳವಾರ ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿ ದಿನ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಜೊತೆಗೆ ಫೈನಾನ್ಸ್ ನಿಫ್ಟಿ ಮೂವ್ಮೆಂಟ್ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ 22 ಏಪ್ರಿಲ್ ಸೋಮವಾರ ದಿನ ಮಾರ್ಕೆಟ್ ಓಪನ್ ಆಗ್ತಿದ್ದು ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಅಲ್ಲಿ. ಸೊ ಶುಕ್ರವಾರದ ಒಳ್ಳೆ ರಿಕವರಿ ನಂತರ ಸೋಮವಾರ ಅಗೇನ್ ಬ್ಯಾಂಕ್ ನಿಫ್ಟಿ ಅದರ್ ಇಂಡಿಯನ್ ಇಂಡಸ್ಟ್ರೀಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದವು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಬಂದ ಪ್ರಾಫಿಟ್ ಬುಕಿಂಗ್ ಯೂಶುವಲಿ ನಾವು ನೋಡ್ತಾ ಇದ್ದು ಬುಲ್ ಮೂವ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ 10:30 ಇಂದ ರಿವರ್ಸಲ್ ನ ನೋಡ್ತೀವಿ. ಅದೇ ರೀತಿ ನಿಫ್ಟಿ ಕೂಡ ಕೆಳಗಡೆ ಬಂದು ಅರೌಂಡ್ 10 o'clock 22,200 ಹತ್ರ ಬಂದಿದ್ದು, ಅಲ್ಲಿಂದ ನಿಧಾನವಾಗಿ ರಿಕವರಿ ಆಗ್ತಾ ಎಂಡ್ ಆಫ್ ದ ಡೇ 22,350 ಮೇಲೆ ಬಂದು ಕ್ಲೋಸ್ ಆಯ್ತು. ಲಾಸ್ಟ್ ಹಾಫ್ ಅನ್ ಅವರ್ ಅವರೇಜ್ ಕ್ಲೋಸಿಂಗ್ 22,336 ಬರ್ತಾ ಇದೆ. ಸೊ ಈ ಲೆವೆಲ್ ಇಂದ ನಾವು ಮಂಗಳವಾರಕ್ಕೆ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಂದ್ರೆ, ಈ ಲೆವೆಲ್ ಇಂದ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಇದೆ. ಏತಕ್ಕಂತಂದ್ರೆ 22 ಏಪ್ರಿಲ್ ಇವತ್ತಿನ ದಿನ ರಿಲಯನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ ಬರೋದಿದೆ. ಸ್ವಲ್ಪ ಅದು ಪಾಸಿಟಿವ್ ಆಗಿ ಬರ್ಬೋದು. ಅದ್ರ ಕಾರಣ ನಾವು ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಗ್ಯಾಪ್ ಅಪ್ ಓಪನ್ ಆದ್ರೆ ಅಗೇನ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಸ್ವಲ್ಪ ವಾಲಟಿಲಿಟಿ ಬರ್ಬೋದು, ಬರ್ದೇನೆ ಇರ್ಬೋದು. ಆದ್ರೆ ನಾವು ಮಂಗಳವಾರ ದಿನಕ್ಕೆ ನಿಫ್ಟಿಯ ಟಾರ್ಗೆಟ್ ಮೇಲೆ 22,500 ಇಂದ 22,600 ಲೆವೆಲ್ ವರೆಗೆ ನೋಡೋ ಚಾನ್ಸಸ್ ಇದೆ. ಸೊ ನಾವು ನಿಫ್ಟಿನಲ್ಲಿ ಮಂಗಳವಾರಕ್ಕೆ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಯಾವುದೇ ಲೆವೆಲ್ ಇಂದ ಮೇಲೆ 22,500 ಇಂದ 600 ಲೆವೆಲ್ ನ ನಾವು ಮಂಗಳವಾರದ ದಿನ, ಅದು 23 ಏಪ್ರಿಲ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ಸ್ಟಾರ್ಟಿಂಗ್ ಆಫ್ ದ ಡೇನ ಫ್ಲಾಟ್ ಆಗಿ ಕೆಳಗಡೆ ಬರ್ಲಿ ಅಥವಾ ಗ್ಯಾಪ್ ಡೌನ್ ಅಂತ ಓಪನ್ ಆಗ್ಲಿ, ಮೇನ್ ಸಪೋರ್ಟ್ 22,300 ಆಗಿರುತ್ತೆ. ಸೊ ಈ ಲೆವೆಲ್ ಸಿಕ್ಕರೆ ಕೂಡ ಇಲ್ಲಿಂದ ನಾವು ಸಿ ಪೊಸಿಷನ್ಸ್ ಅನ್ನ ತಗೋಬಹುದು. ಕೆಳಗಡೆ 22,280 ಲೆವೆಲ್ ಅಲ್ಲಿ ಇದರ ಹತ್ರದಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇಲ್ಲಿಂದ ಬರೋ ರಿಕವರಿ ಅಗೇನ್ 22,500 ಇಂದ 600 ಲೆವೆಲ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆದ್ರೆ ಮಂಗಳವಾರ ದಿನ ಈ ಲೆವೆಲ್ ಬಂದಿಲ್ಲ ಅಂದ್ರೆ ಕೂಡ ಬುಧವಾರ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ನೋಡ್ಬೋದು. ಹಾಗೂ ಸ್ಟಾರ್ಟಿಂಗ್ ಆಫ್ ದ ಡೇ ಒಳ್ಳೆ ಅಪ್ ಮೂವ್ ಬಂದು 22,500 600 ನಮ್ಗೆ ಬಿಫೋರ್ 12 o'clock ಅಥವಾ 1 o'clock ಬಂದ್ರೆ ಆಗ ನಾವು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋದು ಒಳ್ಳೇದು. ಏತಕ್ಕಂತಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಮಂಗಳವಾರ ದಿನ ಯೂಶುವಲಿ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಸೊ ಆಗ ಹೈಯರ್ ಲೆವೆಲ್ ನಿಂದ ಶಾರ್ಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಲೆವೆಲ್ ಅಲ್ಲಿ ನಾವು ಪ್ರಾಫಿಟ್ ಬುಕಿಂಗ್ ಮಾಡ್ಕೋಬಹುದು. ಹಾಗೂ ನಾನು ಯಾವುದೇ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಇಲ್ಲಿ ಹೇಳೋದಿಲ್ಲ. ಇನ್ನು ನಿಫ್ಟಿ ಏನಾದ್ರು 22,280 ನ ಸ್ಟಾಪ್ ಲಾಸ್ ನ ಇಟ್ಟಾಗಿ ಕೆಳಗಡೆ ಬಂದ್ರೆ ಇಲ್ಲಿ ಕೂಡ ನಾವು ಪುಟ್ ಪೊಸಿಷನ್ಸ್ ನ ತಗೊಳ್ಳಲ್ಲ. ಅಗೇನ್ ಈ ಲೆವೆಲ್ ಇಂದ ರಿಕವರಿ ಬಂದು 22,300 ಸಸ್ಟೈನ್ ಆದ್ರೆ ಇಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಏನಾದ್ರೂ ನಿಫ್ಟಿ 22,280 ಕೆಳಗಡೆ ಕ್ಲೋಸಿಂಗ್ ಬಂದ್ರೆ ನಾವು ಬುಧವಾರ ದಿನಕ್ಕೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ರೂ. ಈಗ ಬ್ಯಾಂಕ್ ನಿಫ್ಟಿಗೆ ಬರುತ್ತೆ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅಷ್ಟೇನು ಪಾಸಿಟಿವ್ ಆಗಿ ಬಂದಿಲ್ಲ. ಕಳೆದ ವೀಕೆಂಡ್ ಅಲ್ಲಿ HDFC ಕ್ವಾರ್ಟರ್ಲಿ ರಿಸಲ್ಟ್ ಬಂತು. ಅಲ್ಲಿಂದ HDFC ಬ್ಯಾಂಕ್ ಅಲ್ಲಿ ಅಷ್ಟು ಪಾಸಿಟಿವ್ ಮೂವ್ಮೆಂಟ್ ಬರ್ದೇ ಇರೋ ಕಾರಣ ಬ್ಯಾಂಕ್ ನಿಫ್ಟಿ ದಿನವೆಲ್ಲ ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲೇ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ ನಿಯರ್ 48,000 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಅವರೇಜ್ ಕ್ಲೋಸಿಂಗ್ 48,000 ಕೆಳಗಡೆನೆ, ಅದು 47,924 ಹತ್ರ ಬರ್ತಾ ಇದೆ. ಇಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಬ್ಯಾಂಕ್ ನಿಫ್ಟಿ ಏನಾದ್ರು 48,200 ಮೇಲೆ ಸಸ್ಟೈನ್ ಆದ್ರೆ, ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಸಸ್ಟೈನ್ ಆಯ್ತು ಅಂತಂದ್ರೆ ಇಲ್ಲಿಂದ ಸ್ವಲ್ಪ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 48,600 ಬರೋ ಚಾನ್ಸಸ್ ಇದೆ. ಇಲ್ಲಿಂದ HDFC ಬ್ಯಾಂಕ್ ಏನಾದ್ರು ಮೂವ್ಮೆಂಟ್ ಕೊಟ್ಟು ಅಪ್ರೂವ್ ಬಂದ್ರೆ ಮೇಲೆ 49,000 ಹತ್ರ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಬಂದ್ರೆ ಇಲ್ಲಿ ಒಂದು ಹೊಸ ಲೈಫ್ ಟೈಮ್ ಹೈ ಆಗೋ ಚಾನ್ಸಸ್ ಇದೆ. ಸೊ ಈ ಲೆವೆಲ್ ಬರ್ತಿದಂಗೆ ಇಲ್ಲಿ ನಾವು ಪ್ರಾಫಿಟ್ ಬುಕಿಂಗ್ ಮಾಡ್ಕೋಬಹುದು. ಈ ಲೆವೆಲ್ ಹತ್ರನೇ ಕ್ಲೋಸಿಂಗ್ ಬಂತು ಅಂತಂದ್ರೆ ನೆಕ್ಸ್ಟ್ ಡೇಗೆ ನಾವು BTST ಪೊಸಿಷನ್ ಕೂಡ ತಗೊಂಡು ಹೋಗ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ 47,900 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಏನಾದ್ರು 47,900 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಬುಧವಾರಕ್ಕೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಮಂಗಳವಾರ ದಿನ ತಗೊಳ್ಳೋದು ಬೇಡ. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಫೈನಲ್ ಆಗಿ ಫಿನ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಬ್ಯಾಂಕ್ ನಿಫ್ಟಿ ರೀತಿನೇ ಫಿನ್ ನಿಫ್ಟಿ ಕ್ಲೋಸಿಂಗ್ ಅಷ್ಟು ಅಗ್ರೆಸಿವ್ ಆಗಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಓಪನಿಂಗ್ ನಂತರ ಅದ್ರ ಕೆಳಗಡೆನೆ ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಫಿನ್ ನಿಫ್ಟಿನಲ್ಲಿ ಒಂದು ಕೆಲಸ ಮಾಡಬಹುದು ಅಂತಂದ್ರೆ, ಅದು ಏನಾದ್ರು ಕೆಳಗಡೆ ಬಂದು ನಮ್ಗೆ 22,240 ಲೆವೆಲ್ ಹತ್ರ ಸಿಕ್ಕರೆ
ಕೆಳಗಡೆ 22,190 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿ 22,240 ಹತ್ರ 10 ಡೇ ಮೂವಿಂಗ್ ಅವರೇಜ್ ಇದೆ. ಸೊ ಈ ಲೆವೆಲ್ ಇಂದ ಫೈನಾನ್ಸ್ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ರಿಕವರಿ ಬಂದ್ರೆ ನೆಕ್ಸ್ಟ್ ಸೈಕಲಾಜಿಕಲ್ ಲೆವೆಲ್ 21,500 ಲೆವೆಲ್ ನ ನಾವು ಮಂಗಳವಾರ ದಿನ ನೋಡಬಹುದಾಗಿದೆ. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇನೆ 21,500 ನ ಕೂಡ ಕ್ರಾಸ್ ಆಗಿ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ನಾವು ಎಂಡ್ ಆಫ್ ದ ಡೇ ವರೆಗೂ 21,700 ಲೆವೆಲ್ ನ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಕಂಡೀಷನ್ ಅಂದ್ರೆ ಬ್ಯಾಂಕ್ ನಿಫ್ಟಿ 48,600 ಮೇಲೆ ಟ್ರೇಡ್ ಆಗುತ್ತೆ ಶುರು ಆದ್ರೆ, ಬ್ಯಾಂಕ್ ನಿಫ್ಟಿ 49,000 ಹತ್ರ ಬಂದ್ರೆ ಫಿನ್ ನಿಫ್ಟಿ 21,700 ಲೆವೆಲ್ ಮಂಗಳವಾರ ದಿನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಗಳನ್ನ ನಾವು ಇಟ್ಕೊಂಡು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಫೈನಾನ್ಸ್ ನಿಫ್ಟಿನಲ್ಲಿ 23rd ಏಪ್ರಿಲ್ ಮಂಗಳವಾರ ದಿನ ಟ್ರೇಡ್ ಮಾಡೋಣ. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ